Watch India's largest kids library only on Jio Hotstar. Download the app now. ವಾಪತ್ಲು ಪಂಚರ್ ಅಂಗಡಿ ಏನು ಓಪನ್ ಮಾಡ್ಬಿಟ್ವು. ಎಲ್ಲ ಸಾಮಾನುಗಳು ರೆಡಿ ಆಗಿದೆ. ಈಗ ಬರೀ ನಮ್ಮ ಹತ್ರ ಪಂಚರ್ ಹಾಕಿಸ್ಕೊಳ್ಳೋರು ಬರಬೇಕು ಅಷ್ಟೇನೆ. ಅಲ್ಲೋಡು ಬಂದ್ರು ನಮ್ಮ ಫಸ್ಟ್ ಕಸ್ಟಮರ್. ಓಹೋ ಚಿಂಗಂ ಸರ್, ವೆಲ್ಕಮ್ ವೆಲ್ಕಮ್. ನಮ್ಮ ಅಂಗಡಿಗೆ ನಿಮಗೆ ಸ್ವಾಗತ ಸರ್. ವಾ ಬೋಟಿ ಪತ್ಲು, ಏನ್ರಪ್ಪ ಇದು ಪಂಚರ್ ಅಂಗಡಿ ಓಪನ್ ಮಾಡ್ಬಿಟ್ಟಿದ್ದೀರಾ? ನಡೀರಿ, ನಮ್ಮ ಬೈಕ್ಗೆ ಏರ್ ತುಂಬಿಸಿ ಮುಹೂರ್ತ ನಾನೇ ಶುರು ಮಾಡ್ಬಿಡ್ತೀನಿ. ತಾವೇ ನಮ್ಮ ಮೊದಲನೇ ಕಸ್ಟಮರ್ ಸರ್. ಬನ್ನಿ ಸರ್, ನಿಮಗೆ ನಾನು ಗಾಳಿ ತುಂಬಿಸ್ತೀನಿ. ಅಯ್ಯಬ್ಬ ಬೋಟು, ಏನಯ್ಯ ಮಾತಾಡ್ತಿದೀಯಾ? ನನಗಲ್ಲ, ನನ್ನ ಗಾಡಿಗೆ ಗಾಳಿ ತುಂಬಿಸ್ಬೇಕು. ಹಾ ಅದೇ ಸರ್. ಪತ್ಲು ಬೇಗ ಪೈಪ್ ತಗೊಂಬರೋ. ಚಿಂಗಂ ಸರ್ ಗಾಡಿಗೆ ಏರ್ ಫಿಲಪ್ ಮಾಡಿ ನಮ್ಮ ಅಂಗಡಿ ಉದ್ಘಾಟನೆ ಮಾಡೋಣ. ಕೊಟ್ಟು ಬೇಗ ಹೋಗಿ ಪೈಪ್ ತಂದು ತೆಗಿಯೋ, ಇಲ್ಲಾಂದ್ರೆ ಬೈಕ್ ಟೈರು ಬ್ಲಾಸ್ಟ್ ಆಗ್ಬಿಡುತ್ತೆ ಕಣೋ. ನಾವ್ ಇಬ್ರು ಸೇರಿ ಹೇಳಿಯೋಣ ಬಾರೋ. ಜೋರಾಗಿ ಹೇಳಿ ಐಸ, ಜೋರಾಗಿ ಹೇಳಿ ಐಸ. ಅಯ್ಯಮ್ಮ, ಏನ್ ಮಾಡ್ತಾ ಇದ್ದೀರಾ ನೀವು ಇಬ್ರು? ನನ್ನ ಬೈಕ್ ಟೈರು ಹಾಳಾಗಿ ಹೋಗ್ತಾ ಇದೆ. ಅಯ್ಯಮ್ಮ ಅಯ್ಯಮ್ಮ, ನನ್ನ ಬೈಕ್ ನ ರಾಕೆಟ್ ಮಾಡಾಕ್ಬಿಟ್ರಿ. ಬೋಟು ಪತ್ಲು, ನಾನ್ ಮಾತ್ರ ನಿಮ್ಮನ್ನ ಸುಮ್ಮನೆ ಬಿಡೋದಿಲ್ಲ. ಕಾನೂನ್ ಮೇಲೆ ಕೈ ಇಟ್ಟಿದ್ದೀರಾ ನೀವು, ನಿಮ್ಮನ್ನ ಮಾತ್ರ ಬಿಡೋದಿಲ್ಲ. ಜಾನಕ್ರೆ ಡಾನ್, ಮೋಟು ಪತ್ಲು ತೆಗ್ದಿದ್ದಾರೆ ಪಂಚರ್ ಶಾಪ್. ನಾನು ಈ ಜೋಕರ್ಗಳಿಗೆ ಹೇಗ್ ಮಾಡ್ಬೇಕು ಇವಾಗ ಗೋಪೆ? ಬಾಸ್ ವಾವ್, ಏನ್ ಕವಿತೆ ಹೇಳಿದ್ರಿ ನೀವು ಅಲ್ವಾ ನಂಬರ್ 2? ಕವಿತೆನೆ ಬಿಡಿ. ಮೋಟು ಪತ್ಲುನ ಪಂಚರ್ ಮಾಡೋದು ಹೇಗಂತ ನೋಡಿ. ಅರೆ ವಾ, ನನ್ನ ಬ್ರಿಲಿಯಂಟ್ ಬೋರ್ಡ್ ತಲೆಯಲ್ಲಿ ಎಂತ ಒಂದು ಬಿರುಗಾಳಿ ಅಂತ ಐಡಿಯಾ ಅಂದ್ರೆ, ಇದು ಆಕ್ಷನ್ ಟೈಮ್ ಇದೆ. ಅರೆ ಪತ್ಲು, ಚಿಂಗಂ ಸರ್ ಒಳ್ಳೆ ಗಳಿಗೆಲ್ಲೇ ಮುಹೂರ್ತ ಮಾಡಿದ್ರು ಕಣೋ. ಮೊದಲನೇ ದಿನನೇ ಗಾಡಿಗಳು ಎಷ್ಟು ಲೈನಲ್ಲಿ ಇವೆ ನೋಡು. ಚಿಂಗಂ ಸರ್, ತಾವ್ ಎಲ್ಲೇ ಇದ್ರು ತಮ್ಗೊಂದು ದೊಡ್ಡ ಸಲ್ಯೂಟು. ಅದು ಚಿಂಗಂ ಸರ್ ಬೋಣಿ ಮಾಡ್ದಂಗೆ ಹೊಟ್ಟೋಗ್ಬಿಟ್ರಲ್ಲ. ಫಸ್ಟೇ ಸಾಲ ಹೇಳ್ಬಿಟ್ರು. ಮೋಟು ಪತ್ಲು, ನೀವಿಬ್ರು ಪಂಚರ್ ಹಾಕೋ ಅಂಗಡಿ ತೆಗ್ದಿದ್ದೀರಾ, ಆದ್ರೆ ಪಂಚರ್ ಹಾಕೋ 20 ವರ್ಷದ ಅನುಭವ ನನಗಿದೆ. ಓ ಬೋಟು ಪತ್ಲು, ನನ್ನ ಜೀವದ ಗೆಳೆಯರ ಬಹಳ ಚೆನ್ನಾಗಿದೆ ಕಣ್ರಯ್ಯ, ಬಹಳ ಸಖತ್ತಾಗಿದೆ. ಮೊದಲನೇ ದಿನನೇ ಗಾಡಿಗಳು ಎಷ್ಟು ಕ್ಯೂನಲ್ಲಿವೆ. ವಾ, ಥ್ಯಾಂಕ್ ಯು ಡಾಕ್ಟರ್ ಅಣ್ಣ, ಥ್ಯಾಂಕ್ ಯು. ಡಾಕ್ಟ್ರಣ್ಣ, ಕೆಲಸ ಏನೋ ಬಹಳ ಚೆನ್ನಾಗಿ ನಡೀತಾ ಇದೆ. ಕಾರ್ಗಳು ಬಹಳ ಕ್ಯೂನಲ್ಲಿ ನಿಂತಿವೆ, ಆದರೆ ಪಂಚರ್ ಹಾಕೋದಿಕ್ಕೆ ಮತ್ತು ಏರ್ ತುಂಬಿಸೋದಿಕ್ಕೆ ಬಹಳ ಟೈಮ್ ಹಿಡಿತಾ ಇದೆ ಅಣ್ಣ. ಇದು ಹೊಸ ಮಳೆ ಇದೆ. ಯಾರೋ ಇದನ್ನ ಬೇಕು ಅಂತಾನೆ ರಸ್ತೆ ಮೇಲೆ ಹಾಕಿದ್ದಾರೆ. ಇಲ್ಲಡೆ
ಮತ್ತಿದನ್ ನೋಡಿ, ಇವು ಎಲ್ಲಾರು ಒಂದೇ ತರ ಮಳೆಗಳಿವೆ. ಯಾರೋ ಒಬ್ನೇ ಇದನ್ನೆಲ್ಲ ಮಾಡಿರ್ಬೇಕು. ರಸ್ತೆ ಮೇಲೆ ಮಳೆಗಳನ್ನ ಹಾಕಿದ್ರೆ ಗಾಡಿ ಪಂಕ್ಚರ್ ಆಗುತ್ತೆ. ಆಗ ಪಂಕ್ಚರ್ ದಂಧೆ ತುಂಬಾ ಚೆನ್ನಾಗಿ ನಡೆಯುತ್ತೆ. ಮತ್ತೆ ಮೋಟು ಪಾತ್ಲುನೆ ಪಂಕ್ಚರ್ ದಂಧೆ ಮಾಡ್ತಿರೋದ. ಮತ್ತ ಒಂದೇ ಪ್ಲಾನ್ ಇದೆ. ಎಲ್ಲಿದ್ದೀರಾ ಮೋಟು ಪತ್ಲು? ಮೊದ್ಲು ಹೋಗಿ ಅವ್ರನ್ನ ಹಿಡ್ಕೊಳ್ಳಿ. ಎಲ್ಲಿದ್ದಾರೆ ಮೋಟು ಪತ್ಲು? ಎಲ್ಲಿದ್ದೀರಾ ಮೋಟು ಪತ್ಲು? ಮಳೆ ಎಲ್ಲ ಹಾಕ್ಬಿಟ್ಟು ಕಾರ್ ಪಂಕ್ಚರ್ ಮಾಡ್ತಾ ಇದ್ದೀರಾ? ಇಲ್ಲೇ ಇದ್ರಲ್ಲ, ಎಲ್ಲಿ ಹೋದ್ರಿ ಇವ್ರು? ನೋಡಿ ಬನ್ನಿ. ಎಲ್ಲೋದ್ರು? ಅಲ್ಲಿ ಅಲ್ಲಿದ್ದಾರೆ ಮೋಟು ಪತ್ಲು. ಓಡೋಗಿ ಹಿಡ್ಕೊಳ್ಳಿ. ತಪ್ಪಿಸ್ಕೊಳ್ತಾ ಬಿಡಬೇಡಿ. ಬಿಡ್ಬಿಡಿ. ಹೊಡೀರಿ ನಾಲ್ಕು. ಕಾರ್ ಇಲ್ಲ ಪಂಕ್ಚರ್ ಮಾಡ್ತಾರೆ. ಹೊಡೀರಿ, ಸರಿಯಾಗಿ ಹಾಕ್ರಿ. ನಾವು ಈ ಹರಿಯೋ ಗಂಗೆಯಲ್ಲಿ ಕೈ ತೊಳ್ಕೊಂಡ್ ಬಿಡೋಣ. ಅರೆ ನೋಡ್ಕೊಂಡು ನಿಂತಿದೀಯನ ಇನ್ನು ಹೋಗೋಣ. ಮೋಟು ಪತ್ಲು ನಮ್ಮ ಹಳೆ ದ್ವೇಷಿಗಳಿದ್ದಾರೆ. ಇದೇ ಗ್ಯಾಪ್ ಅಲ್ಲಿ ಸರಿಯಾಗಿ ಹಾಕೊಂಡ್ರು ಬಿಡೋಣ ಅವ್ರನ್ನ. ಬುದ್ಧಿ ಕಲಿಸ್ಬೇಕು ಇಂಥವ್ರಿಗೆಲ್ಲ, ಬಿಡಬಾರ್ದು. ಅರೆ ನಾನೇನ್ ಮಾಡಿದ್ದೆ? ನನಗೆ ಯಾಕೆ ಹೊಡಿತಾ ಇದ್ರ? ಬೋಟು ನನ್ನ ಜೀವದ ಕಡೆ ಎಲ್ಲೋಡಯ್ಯ. ತಗೋ ಆಟೋಮೆಟಿಕ್ ಜಾಕ್. ಇದು ಎಂತ ದೊಡ್ಡ ಕಾರ್ ಆದ್ರೂ ಎತ್ತು ಬಿಡುತ್ತೆ ಕಡೆಯ. ಥ್ಯಾಂಕ್ ಯು ಡಾಕ್ಟರ್ ಅಣ್ಣ, ಥ್ಯಾಂಕ್ ಯು. ಈ ನಮ್ ಡಾಕ್ಟ್ರನ್ನ ಏನ್ ಕಂಡಿಡಿದ್ರು ಏನಾರು ಒಂದು ಕಿರಿಕಿದ್ದೇ ಇರುತ್ತೆ. ಮೋಟು ಈಗ ಏನ್ ಮಾಡೋದು? ಖಾಲಿ ಹೋಟೆಲ್ ನನ್ನ ತಲೆ ಓಡೋದಿಲ್ಲ ಕಣೋ. ನೀನೇನಾದ್ರೂ ಐಡಿಯಾ ಕೊಡೋ. ಐಡಿಯಾ ಇಲ್ಲಡ, ಇದ್ರ ಮೇಲೆ ಹತ್ಬಿಟ್ಟು ಆ ಟೈರ್ನ ಬಿಚ್ಚ. ಅರೆ ಇದೇನ್ ಮಾಡಿದೀರಾ ನೀವು? ನನ್ನ ಕಾರ್ನ ಎಲ್ಲಿ ನೇತಾಕಿದ್ದೀರಾ? ಏನ್ ಮಾಡ್ತಾ ಇದ್ದೀರಾ ಇಲ್ಲಿ? ಕಾರ್ ಏನಾದ್ರೂ ಕೆಳಗ್ ಬಿದ್ರೆ ನಿಮ್ಮಿಬ್ಬರದು ಕತೆ ಮುಗಿಸ್ಬಿಡ್ತೀನಿ. ಅರ್ಥ ಆಯ್ತಾ? ಅರೆ ಡಾಕ್ಟ್ರಣ್ಣ ಏನಾದ್ರೂ ಮಾಡಿ. ಏ ಮೋಟು ಟೆನ್ಷನ್ ಮಾಡ್ಕೋಬೇಡ ಕಣಯ್ಯ, ನಾನು ಈಗಲೇ ಇದನ್ನ ಸರಿ ಮಾಡ್ತೀನಿ ಇರಯ್ಯ. ನೀನು ಹೋಗಿ ಪಂಚರ್ ಹಾಕೋದನ್ನ ನೋಡಯ್ಯ. ಓಯ್ ಮೊಟ್ಟು, ನನಗೆ ಹೊಡೆದ್ಬಿಟ್ಟ. ನೀನ್ ಬಿಡಲ್ಲ ನಾನು ಇವಾಗ. ಸ್ಟೆಪ್ನಿ ಬಿಚ್ಚಬೇಡ, ಸ್ಟೆಪ್ನಿ ಮಾತ್ರ ಬಿಚ್ಚಬೇಡ. ಕಾರ್ ಬಿದ್ದೋಗುತ್ತೆ. ಒಂದ್ ನಿಮಿಷ ಇರಿ ಸ್ವಾಮಿ, ಟೆನ್ಷನ್ ಕೊಡ್ಬೇಡಿ. ನಿಮ್ ಕೆಲಸ ನೀವು ನೋಡ್ಕೊಳ್ಳಿ. ಅರೆ ಯಾರಾದ್ರೂ ನಿಲ್ಸಿ ಅವ್ರನ್ನ, ಯಾರಾದ್ರೂ ಸುಮ್ನಿರಿಸಿ ಅವ್ರನ್ನ. ಅಯ್ಯೋ ನಾನು ಪೂರ್ತಿ ಬರ್ಬಾದಾಗೋಗ್ಬಿಡ್ತೀನಿ ಅಷ್ಟೇ. ಇವಾಗ ನಾನು ಬರ್ಬಾದಾಗ್ಬಿಡ್ತೀನಿ. ನಿಲ್ಸಪ್ಪ, ನಿಲ್ಸು. ಓಯ್ ನಿಂತ್ಕೋ ಮೊಟ್ಟು, ನಿಂತ್ಕೋ. ಅರೆ ಅಂಗಡಿ ಎಲ್ಲ ಬೀಳಿಸ್ಬರ್ತಲ್ಲಪ್ಪ, ನಾನು ಬರ್ಬಾದ್ ಮಾಡ್ಬಿಡ್ತದ. ನಾನೇನ್ ಬಿಡವಲ್ಲೆ. ಹಿಡ್ಕೋರಿಪ್ಪ, ಯಾರಾದ್ರೂ ಹಿಡ್ಕೋರಿ ಅದ ಟೈರ್ನ. ಹಿಡ್ಕೊಳ್ಳಿ, ಬಿಡ್ಬಿಡಿ ಅವ್ರನ್ನ. ಹಿಡ್ಕೊಳ್ಳಿ, ಓಡ್ತಾ ಇದೆ. ಹಿಡ್ಕೊಳ್ಳಿ, ಬಿಡ್ಬಿಡಿ. ಅಯ್ಯೋ ಏಯ್ ಸ್ಟಾಪ್, ಸ್ಟಾಪ್ ಇನ್ ದ ನೇಮ್ ಆಫ್ ಲಾ. ಏನ್ ನಡೀತಾ ಇದೆ ಇಲ್ಲಿ? ಯಾಕೆಲ್ರು ಹೀಗೆ ಓಡ್ತಾ ಇದಾರಲ್ಲ? ನೋಡೇ ಬಿಡ್ತೀನಿ. ಏಯ್ ಸ್ಟಾಪ್. ಚಿಂಗಂ ಸರ್ ನಿಲ್ಸಿ ಸರ್, ಚಿಂಗಂ ಸರ್ ನಿಲ್ಸಿ. ಮೊಟ್ಟು, ನಾನ್ ನಿನ್ ಬಿಡಲ್ಲ, ನಾನೇನು ಬಸ್ ಟ್ಯಾಕ್ಸಿ ಅಲ್ಲ. ಇಳಿರಿ ಕೆಳಗೆ ಎಲ್ಲಾರು. ನನ್ ಮೇಲೆ ಯಾಕತ್ ಕೂತ್ಕೊಂಡಿದ್ದೀರಾ?
ನೀನು ತಗೋ. ಅಯ್ಯೋ ಮೇಲ್ನೋಡಕ್ಕೆ ಅಷ್ಟೊಂದು ಅರ್ಜೆಂಟು ಬಾಣ ಕೆಳಗಡೆ ಹೋಗೋಣ ಬನ್ನಿ ಹಿಡ್ಕೋರಿಯಪ್ಪ ಆ ಟೈರ್ ಹಿಡ್ಕೋರಿಯಪ್ಪ ಯಾರಾದ್ರೂ ಓಡ್ರಿ ಹಿಡ್ಕೋರಿ ಹಿಡ್ಕೋರಿ ಅರೆ ಇದ್ರಲ್ಲಿ ಚಿನ್ನ ತುಂಬಿದೆ ಹಾ ಇಷ್ಟೊಂದು ಚಿನ್ನನಾ ನಾನಂತೂ ಓಡ್ತೀನಪ್ಪ. ಹೋಗ್ಬಿಟ್ಟೆ. ಏಯ್ ನಿಂತ್ಕೋ ನಿಂತ್ಕೋ, ನಿನಗೆ ಕಾನೂನು ಮೇಲೆ ಆಣೆ, ನಿಂತ್ಕೋ. ಚಿಂಗಂ ಸರ್ ನಾವು ಈ ಚಿನ್ನ ಸ್ಮಗ್ಲರ್ನ ಹಿಡ್ಕೊಂಡ್ಬಿಟ್ವಿ ಸರ್. ವಾ ಬಟು ವಾ, ನೀವಿಬ್ರು ಜೀವಕ್ಕೂ ಹೆದರ್ದಿರೆ ಚಿನ್ನ ಸ್ಮಗ್ಲರು ಸ್ಯಾಂಡಿನ ಕೈಯಾರ ಹಿಡಿದ್ಬಿಟ್ರಿ. ನಾನು ನಿಮ್ಗೆ ಸರ್ಕಾರದಿಂದ ಇನ್ನಾಮ ಕೊಡಿಸ್ತೀನಿ. ಅರೆ ಆ ಮಳೆಗಳನ್ನ ನಾನ್ ಹಾಕಿದ್ದೆ, ಅದೇ ಕಾರಣಕ್ಕೆ ಟೈರ್ ಪಂಕ್ಚರ್ ಆಗಿದ್ದು. ಆ ಬಹುಮಾನ ನನಗ್ ಕೊಡಿಸ್ಬೇಕು. ಸರಿ ಕಾರ್ಗಳನ್ನ ಪಂಚರ್ ಮಾಡಿಸ್ತಾ ಇದ್ದಿದ್ದು ನಿನ್ ಕೈ ಕೆಲ್ಸನಾ? ಖಂಡಿತವಾಗ್ಲು ಆ ಮಳೆಗಳನ್ನ ನಾನ್ ಹಾಕಿದ್ದೆ, ನಾನೇ ಹಾಕಿರೋದು. ಚಿಂಗಂ ಸರ್ ಬಹುಮಾನ ನನಗ್ ಕೊಡ್ಸಿ. ಮಹಾಜನಗಳೇ ಬಹುಮಾನನ ಈ ಮನುಷ್ಯನಿಗೆ ತಾವೆಲ್ಲರೂ ಸೇರ್ ಕೊಡ್ಬೇಕು. ಬನ್ನಿ ಪಾಪ ಒಬ್ಬೊಬ್ಬರ ಕೊಡೋಣ ಈಗ. ಹಾ ಇವ್ರು ಕಷ್ಟಪಟ್ಟಿರೋದಕ್ಕೆ ನಾವು ಬಹುಮಾನ ಕೊಡ್ಲೇಬೇಕು. ನಡೀರಿ ಎಲ್ಲರೂ ಸೇರ್ಕೊಂಡು ಕೊಡೋಣ. ಬಿಡ್ಬಿಡಿ ಬಿಡ್ಬಿಡಿ ಅವ್ನ. ಎಲ್ಲೋದ್ರೂ ಬಿಡ್ಬಿಡಿ ಅವ್ನ. ಅರೆ ಇದೇಂತ ಬಹುಮಾನ? ಅಲ್ಲಿ ಬಂಗಾರದ ಜಾಗದಲ್ಲಿ ಕಲ್ಲುಗಳು ಎಸಿತಾ ಇದ್ದೀರಲ್ಲ. ನನಗೆ ಯಾಕೆ ಹಿಂಗಾಗತ್ತೆ? ನನಗೆ ಯಾಕ್ರೋ ಹಿಂಗಾಗುತ್ತೆ ಯಾವಾಗ್ಲೂ? Watch India's largest kids library only on Geo Hotstar. Download the app now.